ರಾಜಭವನದ ಅಂಗಳವನ್ನ ತಲುಪಿದೆ ಸಿಟಿ ರವಿ ಅವರ ಕೇಸ್. ರಾಜ್ಯಪಾಲರಿಗೆ ದೂರನ್ನ ನೀಡಿರುವಂತದ್ದು. ಸೊ ಈ ಹಿನ್ನೆಲೆಯಲ್ಲಿ ಬಿಜೆಪಿ ಎಂಎಲ್ಸಿ ಸಿಟಿ ರವಿ ಅವರು ರಾಜ್ಯಪಾಲರಿಗೆ 8 ಪುಟಗಳಷ್ಟು ದೂರು ನೀಡಿದ್ದಾರೆ. ರಾಜಭವನದ ಅಂಗಳವನ್ನ ತಲುಪಿದೆ ಸಿಟಿ ರವಿ ಅವರ ಕೇಸ್. ಪೊಲೀಸರ ವಿರುದ್ಧ ಕ್ರಮಕ್ಕೆ ದೂರಿನಲ್ಲಿ ಒತ್ತಾಯವನ್ನ ಮಾಡಲಾಗಿರುವಂತದ್ದು. ಸೂಕ್ತ ಭದ್ರತೆಗೆ ಮನವಿಯನ್ನ ಮಾಡಿದ್ದಾರೆ ಎಂಎಲ್ಸಿ ಸಿಟಿ ರವಿ. ಪರಿಷತ್ನಲ್ಲಿ ಏನೆಲ್ಲ ಆಯಿತು ಎನ್ನುವುದರ ಬಗ್ಗೆ ಇಂಚಿಂಚು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಬಂಧನದ ಬಳಿಕ ನಡೆದಂತಹ ಬೆಳವಣಿಗೆಗಳ ಬಗ್ಗೆ ಕೂಡ ಇಂಚಿಂಚು ಮಾಹಿತಿಯನ್ನ ನೀಡಿದ್ದಾರೆ. ಡಿಜಿ ಮತ್ತು ಐಜಿಪಿಯಿಂದ ಸ್ಪಷ್ಟನೆ ಪಡೆದುಕೊಳ್ಳುವಂತೆ ರವಿ ಮನವಿಯನ್ನ ಮಾಡಿರುವಂತದ್ದು. ಬೆಳಗಾವಿ ನಗರ ಪೊಲೀಸ್ ಕಮಿಷನರ್ ಯಡಾ ಮಾರ್ಟಿನ್, ಎಸ್ಪಿ ಗುಳೇಜ್ ಸೇರಿ ಹಲವು ಪೊಲೀಸರ ವಿರುದ್ಧ ಕ್ರಮಕ್ಕೆ ಒತ್ತಾಯವನ್ನ ಮಾಡಿರುವಂತದ್ದು. ಬಹುಶಃ ಅವರ ಎಲ್ರಿಗೂ ಒಂದೇ ಸಂವಿಧಾನ ಒಂದೇ ಕಾನೂನು ಇದೆಯೋ ಅಥವಾ ಕಾಂಗ್ರೆಸ್ನವರಿಗೊಂದು ಬಿಜೆಪಿಯವರಿಗೊಂದು ಇದೆಯೋ? ನನ್ನ ಮೇಲೆ FSL ರಿಪೋರ್ಟ್ ಬರೋಕ್ ಮುಂಚೆನೆ ನನ್ನ ಬಂಧನ ಆಗುತ್ತೆ. ಬಂಧನ ಮಾಡಿ ನಿಗೂಢ ಸ್ಥಳಗಳಿಗೆ, ಕಬ್ಬಿನ ಗದ್ದೆಗೆ, ಜಲ್ಲಿ ಕ್ರಷರ್ಗೆ ತಗೊಂಡೋಗಿ ಎನ್ಕೌಂಟರ್ ಮಾಡುವ ಪ್ರಯತ್ನ ನಡೆಯುತ್ತೆ. ಮಾಧ್ಯಮದವರು ಬಂದು ಎಲ್ಲವನ್ನೂ ಟೆಲಿಕಾಸ್ಟ್ ಮಾಡಿದ್ರಿಂದ ಬಹುಶಃ ಅವರ ದುರುದ್ದೇಶ ಅದು ಸಫಲ ಆಗಿಲ್ಲ. ನಾನು 19ನೇ ತಾರೀಕು ದೂರು ಕೊಟ್ಟೆ. ನೋ FIR, ಇವತ್ತವರೆಗೂ FIR ಬುಕ್ ಆಗಿಲ್ಲ. ಅಂದರೆ ಕರ್ನಾಟಕ ಕಾಂಗ್ರೆಸ್ ಸರ್ಕಾರದ ಅಡಿನಲ್ಲಿ ಒಂದು ಹತ್ಯೆ ಮಾಡಬೇಕು, ಇಲ್ಲ ಆತ್ಮಹತ್ಯೆಗೆ ಶರಣಾಗಬೇಕು. ಹತ್ಯೆ ಮತ್ತು ಆತ್ಮಹತ್ಯೆಯ ರಾಜ್ಯವನ್ನಾಗಿ ಇವರು ಬದಲಾಯಿಸ್ತಾ ಇದ್ದಾರೆ. ಆತ್ಮಹತ್ಯೆ ಕೇಸುಗಳು ಕೂಡ ಎಲ್ರಿಗೂ ಗೊತ್ತಿದೆ. ಆಳುವ ಪಕ್ಷದವರ ಒತ್ತಡ, ಅವರ ಪ್ರಚೋದನೆ, ಆ ಕಾರಣಕ್ಕೇನೆ ಆತ್ಮಹತ್ಯೆ ಆಗಿರೋದು ಅನ್ನೋದನ್ನ ಒಂದೊಂದು ಡೆತ್ ನೋಟ್ ಕೂಡ ಹೇಳ್ತಾ ಇದ್ದಾರೆ. ಒಬ್ಬ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಆತ್ಮಹತ್ಯೆ ಆಯಿತು. ಅವರು ಕೂಡ ಡೆತ್ ನೋಟ್ನಲ್ಲಿ ಅಲ್ಲಿಯ ಶಾಸಕನ ಬಗ್ಗೆ ಉಲ್ಲೇಖ ಮಾಡಿದ್ರು. ನೋ ಆಕ್ಷನ್.